ತುಂಬ ಚೆನ್ನಾಗಿದೆ. ಒಳ್ಳೆ ಸಾಂಗ್ಸು, ಪ್ರತಿಯೊಂದು ಸೀಕ್ವೆನ್ಸಲ್ಲೂ ಎಲ್ಲ. ಇವಾಗ ನೀವು ಇವಾಗ ನಾವು ರಿಲೀಸ್ ಮಾಡಿರೋ 5 ಸಾಂಗು ನೋಡಿದ್ರೆ ಒಂದೊಂದು ಸಾಂಗು ಡಿಫ್ರೆಂಟ್. ಅಷ್ಟು ಹಿಟ್ ಆಗಿದೆ ಸರ್. ಹೌದು. ಅದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅಷ್ಟು ರೀಲ್ಸ್ ಬರುತ್ತೋ ಏನೋ. ಶಾಕ್ ಅದು. ಹೌದು, ಜನ ತುಂಬ ಚೆನ್ನಾಗಿ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ತುಂಬ ಸಿಕ್ಕಿದೆ. ಚೆನ್ನಾಗಿ. ಐ ಥಿಂಕ್ ಬೆಂಕಿ ಸಾಂಗ್ ನಿಜವಾಗ್ಲೂ ಬೆಂಕಿನೇ. ಅದೇ ಕಾನ್ಸೆಪ್ಟ್ ಅದು ಹೆಂಗೆ ಉಟ್ಕೊಂಡಿದೆ ಸರ್ ರಿಮಿಕ್ಸ್ ಮಾಡಬೇಕು ಅಂತ? ಆ್ಯಕ್ಚುಲಿ ನಾವು ಬೇರೆ ಬೇರೆ ಐ ಮೀನ್ ಪರಭಾಷೆಯಲ್ಲಿ ನೋಡ್ತಿದ್ವಿ ಇದೇ ಪ್ರಾಕ್ಟೀಸಸ್. ಅಂದರೆ ಎಕ್ಸಾಂಪಲ್ ಇವಾಗ ರಾಮ್ ಚರಣ್ ಸರ್ ಚಿರಂಜೀವಿ ಸರ್ದು ಹಳೆ ಸಾಂಗ್ನ ರೀಪ್ರೈಸ್ ಮಾಡೋದು ಅಂತ. ಸೊ ನಾವು ಇಲ್ಲಿ ಏನಕ್ಕೆ ಯಾರು ಮಾಡ್ತಾ ಇಲ್ಲ, ನಾವು ಮಾಡಬಹುದಲ್ಲ ಅಂತ ಅಂದ್ಕೊಂಡು ದೆನ್ ವಾಟ್ ವಿ ಥಾಟ್ ಇಸ್ ಈ ಹಳೆಯ ಸಾಂಗ್ ಇತ್ತು ಶಿವಣ್ಣ ಮಾಡಿರೋದು ವಿತ್ ಸುಧಾರಾಣಿ ಮ್ಯಾಮ್. ಆ ಸಾಂಗ್ನ ಅದರಲ್ಲಿ ಯಾವುದು ಲಿರಿಕ್ಸ್ ಚೇಂಜ್ ಮಾಡಲಿಲ್ಲ ನಾವು. ಲಿರಿಕ್ಸ್ ಆ್ಯಸ್ ಇಟ್ ಈಸ್ ಇಟ್ಕೊಂಡ್ವಿ, ಯಾಕಂದರೆ ಅದ್ರ ಲಿರಿಕ್ಸ್ ಯಾವುದು ಚೇಂಜ್ ಮಾಡೋಕ್ಕೆ, ಯಾಕಂದ್ರೆ ಸಿಚುವೇಶನ್ ಸಿಚುವೇಶನ್ನು ಹಂಗಿತ್ತು. ಸೊ ಇಟ್ ವಾಸ್ ಆ್ಯಪ್ಟ್ ಅನ್ನೋ ಥರ ಇತ್ತು ನಮಗೆ. ಸೊ ಇದರಲ್ಲಿ ಈ ಮೂವಿನಲ್ಲಿ ಯಾವುದು ಫೋರ್ಸ್ಡ್ ಸಾಂಗೇ ಇಲ್ಲ. ಅಂದರೆ ಇದರಲ್ಲಿ ಇವಾಗ ನಾವು ಈ 5 ಸಾಂಗ್ ಬಿಟ್ಟಿರೋದ್ರಲ್ಲೂ ಒಂದೂ ಏನಕ್ಕಪ್ಪ ಇಲ್ಲ ಹಾಕಿದ್ದಾರೆ ಈ ಸಾಂಗ್ನ ಅನ್ನೋದು ಯಾವುದೂ ಇಲ್ಲವೇ ಇಲ್ಲ. ಎಲ್ಲ ಕತೆ ಜೊತೆನೇ ಟ್ರಾವೆಲ್ ಆಗ್ತಾ ಇರೋ ಸ್ಟೋರೀಸು ವಿತ್ ಸ್ಟೋರಿ ಜೊತೆ ಏನೇನಿದೆಯೋ ಅದೇ ಸಾಂಗ್ಸೇ ಇದೆ. ಆ್ಯಂಡ್ ಪ್ರತಿಯೊಂದೂ ಒಂದೊಳ್ಳೆ ಪ್ಲೇಸ್ಮೆಂಟ್, ವೆರಿ ವೆಲ್ ಪ್ಲೇಸ್ಡ್ ಸಾಂಗ್ಸ್, ಯಾವುದು ಫೋರ್ಸ್ಡ್ ಇಲ್ಲ ಇದರಲ್ಲಿ. ಸೊ ಆ ಥರ ಇದ್ದಾಗ ಐ ಥಿಂಕ್ ಆ್ಯಂಡ್ ಆಲ್ ಕ್ರೆಡಿಟ್ ಟು ಪೂರ್ಣ ಸರ್. ಅಂದರೆ ಆ ಹಳೆ ಲಿರಿಕ್ಸ್ ಇಟ್ಕೊಂಡು ಒಂದು ಒಳ್ಳೆ ಫ್ಲೇವರ್ ಕೊಟ್ಟು ಒಂದು ಒಳ್ಳೆ ಡ್ಯಾನ್ಸ್ ನಂಬರ್ ತುಂಬಾ ಚೆನ್ನಾಗಿದೆ ಬಿಜಿಎಂ. ಪೂರ್ಣ ಅಂದ್ರೆ ವಿ ಟೋಲ್ಡ್ ಚಂದ್ರು ದಟ್ ಇನ್ ದ ಟೆಕ್ನಿಷಿಯನ್ಸ್ ಲಿಸ್ಟಲ್ಲಿ he had Purna also in the previous episode. So we said Purna has to be there even in this. ಥ್ಯಾಂಕ್ಸ್. ಅಂದ್ರೆ ನಾನು ಇದ್ದು ಮೊದಲ ಲಿಸ್ಟಲ್ಲಿ ಇದ್ರು ಪೂರ್ಣ. ಪೂರ್ಣ ಇದ್ರು. ಸೊ ಅಂದ್ರೆ ಪೂರ್ಣದ ಹೆಂಗೆ ಅಂದ್ರೆ ಪೂರ್ಣ ಮತ್ತೆ ವಿನು ಸರ್ ನಾವೆಲ್ಲ ಜರ್ನೀಸ್ ಪೂರ್ಣಂದು ವಿನು ಸರ್ಗಿಂತ ಮೊದಲೇ ಜರ್ನಿ ಸ್ಟಾರ್ಟ್ ಆಗಿತ್ತು. ಅವ್ರ ಸ್ಕ್ರಿಪ್ಟ್ ಇಷ್ಟ ಆಗಿತ್ತು. ಸೊ ಇಲ್ಲಿ ಈ ಮ್ಯೂಸಿಕ್ ಪೂರ್ಣ ಬೆಸ್ಟ್ ರಿಯಾಕ್ಷನ್. ಗ್ರಾಮಾಯಣಕ್ಕೆ ಬೆಸ್ಟ್ ರಿಯಾಕ್ಷನ್ ಏನಂದ್ರೆ ಪೂರ್ಣ ಅವರು ಅದ್ಭುತವಾದ ಮ್ಯೂಸಿಕ್. ಹೌದು, ಅವರು ತುಂಬ ಚೆನ್ನಾಗಿ ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ. ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರು, ಪ್ಲಸ್ ಈ ಕಥೆನ ಒಂದು ಅಮೇಝಿಂಗ್ ನರೇಟಿವ್ ತರಕ್ಕೆ ದೀಪು ಸರು ಒಂದು ದೊಡ್ಡ ಪಾತ್ರ ವಹಿಸಿದ್ದಾರೆ ಈ ಸಿನಿಮಾದಲ್ಲಿ. ಅಂದರೆ ಎಡಿಟಿಂಗ್ ಪ್ಯಾಟರ್ನ್ ಇದೆಯಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್, ಫ್ರೆಶ್ ಪ್ಯಾಟರ್ನ್, ಬೇರೆ ಥರ ಒಂದು ಫ್ರೆಶ್ನೆಸ್ ಕೊಟ್ಟಿದೆ ಈ ಸಿನಿಮಾಗೆ. ಸೊ ಐ ಥಿಂಕ್ ಆಲ್ ಕ್ರೆಡಿಟ್ ಗೋಸ್ ಟು ಹಿಮ್ ಆಲ್ಸೋ. 100%. ದೀಪು ಸರ್ದು ಒಂದು ಒಳ್ಳೆ, ಯಾಕಂದರೆ ನಾವು ಫೈನಲ್ ಕಾಪಿ ನೋಡಿದಾಗ ನಮಗೆ ಒಂದು ಖುಷಿ ಅನ್ಸುತ್ತೆ. ಯಾಕಂದ್ರೆ ನಾವೇ ಫಸ್ಟ್ ಆಡಿಯನ್ಸ್, ನಾವು ಮಾಡಿರೋ ಅಡುಗೆ ನಮಗೆ ಫಸ್ಟ್ ಇಳಿಸ್ಬೇಕು, ಆವಾಗಲೇ ನಾವು ಬೇರೆಯವ್ರು ಬಡಿಸೋಕ್ಕಾಗಲ್ಲ. ನಾನು ದೀಪಣ್ಣ ಜೊತೆಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾನೆ ಕೆಲಸ ಮಾಡಿ. ನಾನು ಮೊದಲನೇ ಸಿನಿಮಾ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದು ಮಳೆಯಲ್ಲಿ ಜೊತೆಯಲ್ಲಿ ಅದ್ದೂರಿ, ಅಲ್ಲಿಂದ ಕೆಲಸ ಮಾಡ್ತಿದ್ದೀನಿ. ಸೊ ಹಂಗಾಗಿ ದೀಪಣ್ಣ ನಂಗೆ ತುಂಬ ಜನ ಗೊತ್ತು. ನಾನು ಅಸಿಸ್ಟೆಂಟ್ ಡೈರೆಕ್ಟರಿಂದ ನೋಡಿದ್ದಾರೆ ಅವರು. ಸೊ ಹಂಗಾಗಿ ತುಂಬ ಅವ್ರಿಗೊಂದು ನನಗೆ ಅವ್ರ ಕೆಲಸ ಇಷ್ಟ. ಸೊ ಅವ್ರಿಗೂ ನನಗೆ ಏನು ಬೇಕಾದ್ರೂ ನೇರವಾಗಿ ಹೇಳೋರು ಅವರು. ಅಂದರೆ ಹಿ ಈಸ್ ಆಲ್ವೇಸ್ ವೆರಿ ಟ್ರಾನ್ಸ್ಪರೆಂಟ್. ಇದರಲ್ಲಿ ಹಿ ಈಸ್ ವೆರಿ ವೆರಿ ಟ್ರಾನ್ಸ್ಪರೆಂಟ್. ಐ ಮೀನ್ ಇಫ್ ಯು ಲೈಕ್ ಸಮಥಿಂಗ್ ವಿಲ್ ಟೆಲ್ ಯು ಹಿ ಲೈಕ್ಸ್ ಇಟ್, ಅದರ್ವೈಸ್ ವಿಲ್ ಸೇ ಸರ್ ಇದು ವರ್ಕ್ ಆಗ್ತಿಲ್ಲ. ಸೊ ಚೆನ್ನಾಗಾಗಿದೆ ಎಲ್ಲ. ಅದೇ ಹೇಳ್ತಾರೆ ಅದು ಜಯಂತ್ ಕಾಯ್ಕಿಣಿ ಅವರು ಒಂದು ಮಾತು ಹೇಳ್ತಾರೆ, ಇಡೀ ಬಿಡಿಗಳ ಸಂಗಮ ಅಂತ. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಯಾವ್ದಾದ್ರು ಒಂದು ಗೊಮ್ಮಟೇಶ್ವರ ವಿಗ್ರಹನ ಕೆತ್ತಬೇಕಂದ್ರೆ ಯಾರೋ ಒಬ್ಬ ವ್ಯಕ್ತಿಗೆ ನನಗೆ ಕಾಲ್ ಮಾತ್ರ ಚೆನ್ನಾಗಿ ಕೆತ್ತಕ್ಕೆ ಬರುತ್ತೆ ಅಂತ ಕಾಲ್ ಮಾತ್ರ ಚೆನ್ನಾಗಿ ಕೆತ್ತಿದ್ರೆ ಆಗಲ್ಲ. ತಲೆ ಚೆನ್ನಾಗಿ ಹಂಗಾಗಲ್ಲ. ತಲೆ ಮತ್ತೆ ಕಾಲು ಎಲ್ಲದೂ ಕರೆಕ್ಟಾಗಿ ಆ ಹೈಟಿಗೆ ಮ್ಯಾಚ್ ಆಗಬೇಕು. ಅದೇ ಥರ ಇಲ್ಲಿರುವ ಪ್ರತಿಯೊಬ್ಬ ಟೆಕ್ನಿಷಿಯನ್, ಪ್ರತಿಯೊಬ್ಬ ಆರ್ಟಿಸ್ಟು, ಈವನ್ ಪ್ರೊಡ್ಯೂಸರ್ಸ್, ನಮ್ಮ ನವೀನ್ ಸರ್ ಆಗ್ಬೋದು ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ಎವ್ರಿಬಡಿ ಅವ್ರಿಗೇನು ಬೇಕೋ ಅವ್ರ ಪಾತ್ರನ ಕರೆಕ್ಟಾಗಿ ಅಳತೆ ಮೀರಿದಂಗೆ ಕರೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ. ಈವನ್ ನಮಗೆ ಎಲ್ಲೂ ನನಗೆ ಸೆಟ್ಟು ಇಷ್ಟ ಆಗಲ್ಲ, ನನಗೆ ವೈಯಕ್ತಿಕವಾಗಿ ಸೆಟ್ಟು ಇಷ್ಟ ಆಗಲ್ಲ. ಆದರೆ ನಮ್ಮ ಬೆಂಕಿ ಸಾಂಗ್ ಒಂದೇ ಆ್ಯಕ್ಚುಲಿ ಸೆಟ್ಟು ಅಲ್ಲ ಅದು ಆ ಸೆಟ್ಟು ಅಲ್ಲ ಅಲ್ರಿ, ಹಂಗೆ ಇತ್ತು ಜಾಗ, ಹಂಗೆ ಶೂಟ್ ಮಾಡಿದ್ವಿ. ಸೊ ಎಲ್ಲ ನಿಮಗೆ ರಿಯಲ್ ಅನ್ಸುತ್ತೆ ಹೇಳಿ. ಆ ಬೆಂಕಿ ಸಾಂಗ್ನ ಅದ ಶಿವಣ್ಣ ಅವರೇ ಮತ್ತೆ ಬಂದು ಏನಂದ್ರು ಸರ್ ಶಿವಣ್ಣ? ಐ ಥಿಂಕ್ ವೆರಿ ಥ್ಯಾಂಕ್ಫುಲ್ ಟು ಶಿವಣ್ಣ ಫಸ್ಟ್ ಅದನ್ನು ಬಂದು ಆ ಸಾಂಗ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ನಾನು ಇನ್ಫ್ಯಾಕ್ಟ್ ಊರಲ್ಲೂ ಇರಲಿಲ್ಲ ಆವಾಗ, ನಾನು ದುಬೈಯಲ್ಲಿದ್ದೆ ಆವಾಗ. ಬಟ್ ಪಾಪ ಅವ್ರು ತುಂಬ ಟೈಮ್ ತೊಗೊಂಡು ಬಂದು
ಅದನ್ನು ರಿಲೀಸ್ ಮಾಡಿಕೊಟ್ಟು ಒಂದು ಅವರಿಂದಾನೇ ಆ ಸಾಂಗ್ ಅಷ್ಟು ದೊಡ್ಡದು ರೀಚ್ ತಗೊಂಡಿತ್ತು. ಅವ್ರಿಂದಾಗಿತ್ತು. ಅವ್ರನ್ನೇ ಸ್ಟೇಜಲ್ಲಿ ಪಾಪ ಅವ್ರನ್ನೇ ಎನರ್ಜಿ ಅವ್ರ ಎನರ್ಜಿ ಇಸ್ ಮೈಂಡ್. ನಾವೇನ್ ಹಾಕ್ಸ್ಲಿಲ್ಲ ಅಂದ್ರೆ ಶಿವಣ್ಣ ಖುಷಿ ಆಯ್ತು. ಪ್ಲಸ್ ಮುರಳಿ ಮಾಸ್ಟ್ರು ಎಂತ ಎನರ್ಜಿ, ಮುರಳಿ ಮಾಸ್ಟರ್ ವರ್ಕ್ ತುಂಬಾ ಖುಷಿ. ವೆರಿ ಗುಡ್. ಮುರಳಿ ಮಾಸ್ಟರ್ ಇಸ್ ಡನ್ ಅನ್ ಅಮೇಜಿಂಗ್ ವಿತ್ ಬೆಂಕಿ ಸಾಂಗ್. ಸೂಪರ್ ಆಗಿ ಮಾಡ್ಕೊಡ್ತಾರೆ. ಪ್ರತಿ ಹಾಡ್ಗುನು ಅವರೇನಾ ಸರ್ ಕೊರಿಯೋಗ್ರಾಫರ್? ಇಲ್ಲ ಆಕ್ಚುಲಿ ಬರೀ ಬೆಂಕಿ ಸಾಂಗ್ ಮಾತ್ರ ಕೊರಿಯೋಗ್ರಾಫರ್, ಬೇರೆ ಯಾವ ಸಾಂಗ್ ಕೊರಿಯೋಗ್ರಾಫರ್ ಇಲ್ಲ. ಕೊರಿಯೋಗ್ರಾಫರ್ ಅಂದ್ರೆ ಚಂದ್ರು ಸರ್. ಹೌದಾ ಸರ್? ಮಲ್ಟಿ ಟ್ಯಾಲೆಂಟೆಡ್ ಸರ್ ನೀವು. ಇಲ್ಲ ಆ ಥರದ್ದು ಅಂದ್ರೆ ಈ ಸಿನಿಮಾಗೆ ಇದು ಡ್ಯಾನ್ಸ್ ನಂಬರ್ ಅಂತ ಇರೋದು ಅದು ಒಂದೇ. ಇನ್ನು ಉಳಿದಿದ್ದೆಲ್ಲ ಸ್ಕ್ರಿಪ್ಟಿಗೆ ಜೊತೆಗೆ ನಡೆಯುವಂಥದ್ದು. ಸೊ ನಾ ಅಲ್ಲೇ ಹಾಡಲ್ಲೇ ಏನು ಬರುತ್ತೆ ಅಂತ ಬರ್ಕೊಂಡಿದ್ದೆ. ಸೊ ಅದನ್ನು ಶೂಟ್ ಮಾಡಿ ಒಳ್ಳೆ ಔಟ್ಪುಟ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಸರ್ ನಿಮಗೆ ಇದು ಎಷ್ಟು ವರ್ಷದ ಜರ್ನಿ ಸರ್ ಗ್ರಾಮಾಯಣ? ಐ ಥಿಂಕ್ 3 years. ಸರ್ ನಿಮಗೆ? ನನಗೆ ಜಾಸ್ತಿ ವರ್ಷದ ಜರ್ನಿ. ಅಂದ್ರೆ ಸ್ಕ್ರಿಪ್ಟ್ ಇಂದ ಬರ್ಸಿ ಯಾವುದೇ ಒಂದು ಸ್ಕ್ರಿಪ್ಟು ತಕ್ಷಣಕ್ಕೆ ಏನು ಪ್ರೊಡ್ಯೂಸರ್ ಸಿಗಲ್ಲ, ಬರ್ದು ಇಟ್ಕೊಂಡಿರ್ತೀವಿ. ಪ್ರತಿಯೊಂದು ಸ್ಕ್ರಿಪ್ಟಿಗೆ ಅದು ಆಗುತ್ತೆ ಜರ್ನಿ. ಅದೇ ತರ ಗ್ರಾಮಾಯಣಕ್ಕೆ ಜರ್ನಿ ಆಗಿದೆ ಅಷ್ಟೇ. ಸೊ ಅಂದ್ರೆ ರೈಟ್ ಪರ್ಸನ್ ರೈಟ್ ಮೀಟ್ ಆಗ್ಬೇಕಲ್ಲ, ರೈಟ್ ಟೈಮ್. ಆಕ್ಚುಲಿ ಈ ಸ್ಕ್ರಿಪ್ಟ್ ಐ ಥಿಂಕ್ ಒಂದು ಒಳ್ಳೆ ಮ್ಯಾಜಿಕಲ್ ಸ್ಕ್ರಿಪ್ಟ್. ಅಂದ್ರೆ ಈ ಸ್ಕ್ರಿಪ್ಟ್ಗೆ ಏನು ಬೇಕೋ, ಯಾರು ಬೇಕೋ ಅದಕ್ಕೆ ಸ್ಕ್ರಿಪ್ಟೇ ತಗೊಂಡು ಸ್ಕ್ರಿಪ್ಟೇ ಮಾಡಿಸ್ಕೊಂಡು ಒಂದು ಫೈನಲ್ ಔಟ್ಪುಟ್ ಅದೇ ತೆರೆ ಮೇಲೆ ಬರ್ತಿದೆ. ಒಂಥರ ಆಟೋ ಡ್ರಿವನ್ ಇದ್ದಂಗೆ. ಇದು ರಾಘಣ್ಣಪ್ಪಾಜಿ ನಂಗೆ ಯಾವಾಗಲೂ ಹೇಳೋದು, ಗ್ರಾಮಾಯಣ ಅದಕ್ಕೆ ಏನು ಬೇಕೋ ಅದು ಮಾಡಿಸ್ಕೊಳುತ್ತೆ ಅಪ್ಪಾಜಿ, ನೀವು ಮಾಡ್ತಾ ಹೋಗಿ ನಿಮ್ಮ ಕೆಲಸ. ಇನ್ನು ಈ ಸಿನಿಮಾಗೆ ಚಾಲನೆ ಸಿಕ್ಕಿದ್ದೆ ಅಲ್ಲಿಂದ ಅಲ್ವಾ? ಅಪ್ಪು ಸರ್, ಶಿವಣ್ಣ ಸರ್, ನಾರಾಯಣ ಸರ್ 3 ಜನ ಅಲ್ಲಿಂದ. ಈವನ್ ಆ ಸ್ಟೇಜ್ ಮೇಲೂ ಕೂಡ ಅಪ್ಪು ಸರ್ ಬಂದು ಅಪ್ಪು ಸರ್ ಒಂದು ಸೆಂಟೆನ್ಸ್ ಹೇಳಿದ್ದಾರೆ. ಅಂದ್ರೆ ಈ ಸಿನಿಮಾನ ತುಂಬಾ ಚೆನ್ನಾಗಿ ಮಾಡಿ, ಯಾಕಂದ್ರೆ ಅಷ್ಟೊಂದು ಕಾನ್ಫಿಡೆನ್ಸು ಈ ಸಿನಿಮಾ ಮೇಲೆ ನನಗಿದೆ ಅನ್ನೋ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಸರ್ ಹಾಡೆಲ್ಲ ಕೇಳಿದ್ದಾರೆ, ಅಪ್ಪು ಸರ್ ಹಾಡು ಕೇಳಿದ್ದಾರೆ ಸರ್, ಹಾಡು ಕೇಳಿದ್ದಾರೆ, ಟೀಸರ್ ನೋಡಿದ್ದಾರೆ, ಅವ್ರು ನಾನು ಮಾಡಿದ ತಯಾರಿ ಎಲ್ಲ ನೋಡಿದ್ದಾರೆ, ಸ್ಕ್ರಿಪ್ಟ್ ಎಲ್ಲ ರೆಡಿಯಾಗಿ. ಅವ್ರು ಆಕ್ಚುಲಿ ಗ್ರಾಮಾಯಣ ಆದ್ಮೇಲೆ ನಂಗೆ ಅಡ್ವಾನ್ಸ್ ಕೂಡ ಕೊಟ್ಟಿದ್ರು. ಸೀರಿಯಸ್ಲಿ? ಯಾವ ಸ್ಕ್ರಿಪ್ಟ್ಗೆ ಸರ್? ಅದು ನಿಗೂಢ ಅದು ಆಗಿತ್ತು. ಅಪ್ಪು ಸರ್ ಇದ್ದಿದ್ದು ಮೋಸ್ಟ್ಲಿ ಒಂದು 2-3 ಸಿನಿಮಾ ಮಾಡಿರ್ತಿದ್ದೆ. ನೋಡಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.